ವೀರಭದ್ರೇಶ್ವರ ದೇವಸ್ಥಾನ ಪ್ರತಿ ಅಮಾವಾಸ್ಯೆಗೂ ವಿಶೇಷ ಅಲಂಕಾರ ಇರ್ತದೆ. ಆನಂತರ ಭಕ್ತಾದಿಗಳು ಬೇಡದಂಥ ವರವನ್ನು ಕೊಡುವಂಥ ಶಿವನ ಜಟದಿಂದ ಹಿಡಿದಂಥವನು ಶರ್ಭಾವತಾರ. ಮಕ್ಕಳಾಗಲಿಲ್ಲದಂಥವರಿಗೆ ಮಕ್ಕಳ ಫಲ ಬೇಡದಂಥವರಿಗೆ ಶ್ರದ್ಧಾಭಕ್ತಿಯಿಂದ ಬಂದು ಸ್ವಾಮಿಗೆ ಬೇಡಿದ ವರವನ್ನು ನೀಡುತ್ತಾನೆ. ಪ್ರತಿ ಅಮಾವಾಸ್ಯೆಗೆ ದಾಸ ಬೇಡುತ್ತದೆ ಮತ್ತು ಇಲ್ಲೇ ಶಿರಸ್ಪಾಡಾಗಿರ್ತದೆ. ಸುಮಾರು 40,000 ವರ್ಷದ ಹಳೆಯ ದೇವಸ್ಥಾನ ಇದು. ಶಿರಸ್ಪಾವಡ ಗುಗ್ಗಳ ನಂದಿದ್ದರಿಂದ ಶಿರಶ್ಛೇದನ ಮಾಡಿಕೊಂಡಿದ್ದು ಪುರುವಂತರಿಗೆ ಪುನಃ ಶಿರಸ ಬೇರೆ ಉದ್ಭವ ಆಗಿದೆ. ಆ ಶಿರಸ ಇಲ್ಲೇ ಕಲ್ಲಾಗಿದೆ. ಭಕ್ತಾದಿಗಳು ಏನನ್ನಾದರೂ ಬೇಡಿದರೂ ಕೊಡುವಂಥ ಶಕ್ತಿ ಇದೆ. ಬಂದಂಥ ಭಕ್ತರು ತನ್ನ ಮನ ಶಾಂತಿಯಿಂದ ಭಗವಂತನಲ್ಲಿ ಬೇಡಿದ ವರವನ್ನು ಕೊಡ್ತಾನೆ. ಅವರು ಇಷ್ಟಾರ್ಥ ಕಾಮನೆಗಳನ್ನೆಲ್ಲ ನೆರವೇರಿಸಿಕೊಡ್ತಾನೆ. ಈ ದಿನದ ಅಲಂಕಾರ ಅರ್ಧನಾರೀಶ್ವರ ಅಲಂಕಾರ. ಮುಂದಿನ ಅಮಾವಾಸ್ಯೆಗೆ ಶಿವನ ಅಲಂಕಾರ ಶಿವರಾತ್ರಿ ಎಂದು. ಪ್ರತಿ ಅಮಾವಾಸ್ಯೆಗೆ ಒಂದೊಂದು ಅಲಂಕಾರ ಇರ್ತವೆ. ಜಾತ್ರೆ ಉಗಾದಿಯಾಗಿ 10 ದಿನಕ್ಕೆ ದಶಮಿ ತೇರು. ಈ ವರ್ಷ ಬಂದಿರೋದು ಮಾರ್ಚ್ 29ಕ್ಕೆ ದೊಡ್ಡ ತೇರು ಮತ್ತು ಗುಗ್ಗಳ. ಕಂಕಣಧಾರಣೆ ಮಂಗಳವಾರ ಆಗುತ್ತೆ. ಮಡಿಯ ದೊಡ್ಡು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೀ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರೆದು ಭಕ್ತಿಯ ದೇಹ